ಫೇಕ್ ಮಾಡೋರ ಒಂದು ಪಣ ತೊಟ್ಬಿಟ್ರ ಅವ್ರ. ಗೈಸ್, ಈ ವಿಡಿಯೋ ಯಾರಿಗೆ ಅರ್ಥ ಆಕೈತೆ ಅಂದ್ರೆ, ಯಾರು ಜಿಮ್ ಹೋಗಿ ಅಥವಾ ಫಿಟ್ನೆಸ್ ವೇ ಒಳಗೆ ಇರ್ತಾರ ಅಥವಾ ಹೆಲ್ತಿ ವೇ ಒಳಗೆ ಇರಾಕ್ ಟ್ರೈ ಮಾಡೋರಿಗೆ ಈ ವಿಡಿಯೋ ಅರ್ಥ ಆಕೈತೆ. ಆಸ್ ಅ ಬಿ ಆನ್ ಫಿಟ್ನೆಸ್ ವೇ ಆ್ಯಂಡ್ ಬಿ ಆನ್ ಹೆಲ್ತಿ ವೇ, ಇಟ್ಸ್ ವೆರಿ ಟಫ್ ರೈಟ್ ನಾವು. ಬಿಕಾಸ್ ಏನೇನೋ ಫೇಕ್ ನೋಡ್ಬಿಟ್ಟು ನಾವು, ಶುಗರ್ ಫೇಕ್, ಆಮೇಲೆ ಅಕ್ಕಿ ಫೇಕ್, ಭಾಳ ಭಾಳ ಫುಡ್ಸ್ ಒಳಗೆ ಫೇಕ್ ಬಂದಾವು. ಅಫ್ಕೋರ್ಸ್ ಐ ಅಗ್ರಿ. ಎಗ್ ಸೈದ್ ಫೇಕ್. ವೆಜಿಟೇರಿಯನ್ಸ್ ಇರ್ತಾರೆ ಕೆಲವೊಬ್ರು, ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡ್ಬೇಕಂತ ಅನ್ನೋರು ವೇ ಪ್ರೋಟೀನ್ ತೊಗೊಳೋದ ಒಂದು ಬೇರೆ ಸೆಕ್ಷನ್. ಕೆಲವೊಬ್ರು ವೇ ಪ್ರೋಟೀನ್ ಏನು ತೊಗೋತಿರಲ್ಲ, ಬರೀ ಫುಡ್ ಒಳಗೆ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಂಥವ್ರಿಗಂತೂ ಭಾಳ ಕಷ್ಟ ಆಗ್ಬಿಟ್ಟೈತಿ. ಯಾಕಪ್ಪ ಅಂದ್ರೆ, ನಾನು ನಿನ್ನೆ ಒಂದು ವಿಡಿಯೋ ನೋಡಿದೆ. ಸೋಯಾ ಚಂಕ್ಸ್ ಐದು ಫೇಕ್ ಮಾಡತ್ತಾರಪ್ಪ. ಸೋಯಾ ಚಂಕ್ಸ್ ಎಂಥ ಒಳ್ಳೆಯ ಫುಡ್ ಅದು. ಸೋಯಾ ಚಂಕ್ಸ್ ಅಂದ್ರೆ ಪ್ರೋಟೀನ್ ಇಂಟೇಕ್ನ ಕಂಪ್ಲೀಟ್ ಮಾಡೋಂಥ ಫುಡ್ ಅದು. ಆಮೇಲೆ ಭಾಳ ಈಸಿ ಟು ಕನ್ಸ್ಯೂಮ್ ಅದು. ಸೊ ನೀವೇನ ರೋಸ್ಟ್ ಗಿಸ್ಟ್ ಮಾಡ್ಕೊಂಡು ಬಿಟ್ರು ಒಂದು ಒಳ್ಳೆ ರೆಸಿಪಿ ಆಗ್ಬಿಡುತ್ತೆ. ಬಟ್ ಅದನ್ನ ಸೈಡ್ ಫೇಕ್ ಮಾಡತ್ತಾರಂತ. ಅದೊಂದು ವೇ ಉಳಿದಿತ್ತು ನಮಗೆ, ಒಂದು ಒಳ್ಳೆ ಹೆಲ್ತಿ ಫುಡ್ ತೊಗೊಳಕ್ಕೆ, ಅಂದ್ರೆ ಪ್ರೋಟೀನ್ ಹೆಚ್ಚಿಗೆ ಇರೋದ ಅಂತೇಳಿ ತೊಗೊಳಕ್ಕೆ ಒಂದು ಉಳಿದಿತ್ತು. ಅದನ್ನು ಫೇಕ್ ಮಾಡಿದ್ರು ನೋಡಿ. ಅಂದ್ರೆ ಇವ್ರು ಫೇಕ್ ಮಾಡೋರ ಒಂದು ಪಣ ತೊಟ್ಬಿಟ್ರ ಅವ್ರ. ಪ್ರಪಂಚದಾಗ ಏನೇನು ಅದಾವ ಎಲ್ಲ ಫೇಕ್ ಮಾಡ್ತೀವಿ ನಾವು ಅಂತೇಳಿ. ಇಡೀ ಇನ್ಸ್ಟಾಗ್ರಾಮ್ನಾಗ ಅಂಥ ವಿಡಿಯೋಸ್ ಬಂದ್ರೆ ಆಟೋಮೆಟಿಕ್ಲಿ ನಂಗೆ ಸೆಂಡ್ ಮಾಡ್ಬಿಡ್ತಾನೆ ಇನ್ಸ್ಟಾಗ್ರಾಮ್ನಾಗ ಅಂತೇಳಿ. ಈ ಕಡೆ ಏನು ಐ ಥಿಂಕ್ಸು ಬರಂಗಿಲ್ಲ, ನಮ್ಮ ಸೈಡ್ ಎಲ್ಲ ಫೇಕ್ ಆಗಿ ಬಿಡೋದಿಲ್ಲ. ಬಟ್ ಮೈಂಡ್ ಏನದೈತಿಲ್ಲ, ಇಟ್ಸ್ ಇಟ್ಸ್ ಇನ್ಸೇನ್. ಅದು ಆ ಫೇಕ್ ಮಾಡೋ ಪ್ರೊಸೀಜರ್ ಏನೈತಲ್ಲ, ಅಲ್ಟಿಮೇಟ್ ಐತದ. ಅವ್ರ ಯೂನಿಫಾರ್ಮ್ ಅಲ್ಟಿಮೇಟ್. ಲಿಟ್ರಲ್ ವೇಸ್ದಾಗ ಅದೇನೋ ಸ್ಕ್ವೀಸ್ ಮಾಡತ್ತಿದ್ದ.